ನಾನು ಇವ್ರ ಟ್ರೈನಿಂಗ್ ಅಂತ ಹೇಳಿದ ತಕ್ಷಣ 2500 ಏನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಇಲ್ಲಿ ಬಂದಾಗ ಇಟ್ಸ್ ಟೋಟಲಿ ವರ್ತ್ ಸ್ಪೆಂಡಿಂಗ್. ನಿಮಗೆ ನಾವ್ ಎಷ್ಟೋ ಲಕ್ಷ ಇನ್ವೆಸ್ಟ್ ಮಾಡಿದೀವಿ, 2500 ನೋಡ್ಕೊಂಡು ನಮಗ್ ಬೇಡ ಅನ್ಕೊಳ್ಳೋದು ಇಟ್ ಇಸ್ ನಾಟ್ ಎ ಗುಡ್ ಥಿಂಗ್ ಅನ್ಸುತ್ತೆ ನನಗೆ. ಇಲ್ಲಿ ಬಂದಿದ್ದು 2500 ಗಿಂತ ನಿಮಗೆ ಜಾಸ್ತಿ ವರ್ತ್ ಅನ್ಸುತ್ತೆ ಖಂಡಿತ. ನನ್ನ ಹೆಸರು ತಿಲಕ ಅಂತ. ನಾವು ಈರೋಡಿಂದ ಬಂದಿದೀವಿ ಆಕ್ಚುಲಿ ಇವತ್ತು ಟ್ರೈನಿಂಗ್ಗೆ. ನಾನು ಮತ್ತೆ ನನ್ನ ಹಸ್ಬೆಂಡ್ ಇವನ್ ನನ್ನ ಮಗನೂ ಬಂದಿದ್ದಾರೆ ಇವತ್ತು. ಟ್ರೈನಿಂಗ್ ಸೂಪರ್ ಆಗಿತ್ತು ಆಕ್ಚುಲಿ. ನಾವ್ ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ದಕ್ಕಿಂತನೂ ಚೆನ್ನಾಗಿತ್ತು ಆಕ್ಚುಲಿ. ಮುದಾಸರ್ ಸರ್ ಮೊನ್ನೆ ಬೆಳಿಗ್ಗೆ ನಾವ್ ಆಕ್ಚುಲಿ 7:30 ನಾವ್ ಇಲ್ಲಿ ಕ್ಯಾಂಪಸ್ ಒಳಗಿದ್ವಿ ಅಂಡ್ ಎಕ್ಸಾಕ್ಟ್ 7:45 ಶುರು ಮಾಡಿದ್ರು. ಇಟ್ ವಾಸ್ ಒಂದ್ ನಿಮಿಷನು ಅಂದ್ರೆ ಇವಾಗ ನಾವು ಆಲ್ರೆಡಿ ಸಾಕಾಣಿಕೆಯಲ್ಲಿ ಇದ್ದೀವಿ, ಸೊ ಹಂಗಾಗಿ ನಮ್ಗೆ ಸಖತ್ ಯೂಸ್ಫುಲ್ ಆಗಿತ್ತು. ಒಂದ್ ಪಾಯಿಂಟ್ ಕೂಡ ಮಿಸ್ ಮಾಡದೆ ಕೇಳ್ಬೇಕು ಅನ್ನಷ್ಟು ಇಂಟ್ರೆಸ್ಟ್ ತಗೊಂಡ್ ಹೋಗ್ತಿದ್ದಾರೆ. ಮತ್ತೆ ಈಚ್ ಅಂಡ್ ಎವ್ರಿ ಕ್ವೆಶ್ಚನ್ ಅವರು ನಮ್ನ ಖಂಡಿತ ಅಡ್ರೆಸ್ ಮಾಡಿ ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಇದಾರೆ. ಅದು ತುಂಬಾನೇ ಯೂಸ್ಫುಲ್ ಆಗಿತ್ತು. ಮತ್ತೆ ಹಂಗೆ ಏನ್ ಡೌಟ್ಸ್ ಇದ್ರು ಯಾವ ಟೈಮಲ್ಲಿ ಬೇಕಾದ್ರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್, ಯಾವ ತರ ಡಿಸೀಸಸ್ ಬರುತ್ತೆ, ಅದ್ ಏನ್ ಟ್ಯಾಕಲ್ ಮಾಡ್ಬೇಕು, ಅದಕ್ಕೆ ಏನ್ ಇಂಜೆಕ್ಷನ್ಸ್ ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ತುಂಬಾ ಆಶ್ಚರ್ಯ ಆಗ್ತಿತ್ತು. ಒಂದ್ ಎಂಟ್ ಕೂಡ ಇಲ್ದೆ ಅವ್ರು ಸ್ವತಃ ಅವ್ರವ್ರೆ ಒಂದ್ ML ಸತ ಹೇಳ್ತಿದ್ದಾರೆ. ಅದ್ರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಇಟ್ ವಾಸ್ ರಿಯಲಿ ಟ್ರೂ ಬ್ಲೆಸ್ ಡೇ. ನಮಗೆ ಟ್ರೈನಿಂಗ್ ಬಗ್ಗೆ ಗೊತ್ತಾಗಿದ್ದಕ್ಕೆ ವಿ ಆರ್ ರಿಯಲಿ ಲಕ್ಕಿ ಥಿಂಗ್ಸ್. ಇನ್ಸ್ಟಾ ಅಂಡ್ ಯೂಟ್ಯೂಬ್ ಎರಡರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿದೆ ಆಕ್ಚುಲಿ. ಸೊ ಹಂಗಾಗಿ ಬಂದ್ವಿ. ಇವಾಗ ನಿಯರ್ಲಿ 9 to 10 months ಇಂದ ಮಾಡ್ತಾ ಇದೀವಿ. ನಾವು ಆಕ್ಚುಲಿ 500 ಇದು ಶೀಪ್ ಇರೋ ತರ ಶೆಡ್ ಇಟ್ಕೊಂಡಿದೀವಿ. ಬಟ್ ಇವಾಗ ಒಂದ್ 350 to 400 ಹಂಗ್ ತಗೊಂಡ್ ಹೋಗ್ತಾ ಇದೀವಿ. ಇನಿಷಿಯಲಿ 100, 120 ಮಾಡ್ತಾ ಇದ್ವಿ. ಇವಾಗ 500 ಹಾಕೊಂಡಿರೋದ್ರಿಂದ ಸರಿ ಏನ್ ಇಶ್ಯೂಸ್ ಬರುತ್ತೆ, ಅದ್ ಹೆಂಗ್ ಟ್ಯಾಕಲ್ ಮಾಡ್ಬೇಕು ತಿಳ್ಕೊಂಡ್ ಮತ್ತೆ ಫುಲ್ ಫ್ಲೆಡ್ಜ್ ಮಾಡೋಣ ಅಂತ ಹೇಳಿ ಬಂದಿರೋದು. ಅದು ನನ್ನ ಹಸ್ಬೆಂಡ್ ಆಕ್ಚುಲಿ. ನಾನ್ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಅಷ್ಟೇ. ಅವರು ಫುಲ್ ಯೂಟ್ಯೂಬ್ ಅಲ್ಲಿ ಡೈಲಿ ನೋಡ್ತಾ ಇರ್ತಾರೆ ಹೆಂಗ್ ಎನ್ಹಾನ್ಸ್ ಮಾಡ್ಬೇಕು. ಅಂಡ್ ನಮ್ದು ತಮಿಳ್ನಾಡು ಅನ್ನೋದ್ರಿಂದ ಹೀಟ್ ಜಾಸ್ತಿ ಇದೆ. ಸೊ ಅದ್ ಹೆಂಗ್ ಟ್ಯಾಕಲ್ ಮಾಡ್ಬೇಕನ್ನುವಾಗ ಎಕ್ಸಾಸ್ಟ್ ಫ್ಯಾನ್ಸ್ ಅದು ವರ್ಕೌಟ್ ಆಗೋದ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಟೆಂಪರೇಚರ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನುವಾಗ ಏರ್ ಕೂಲರ್ ಹೋಗೋಣ ಅಂತ ಹೋಗಿದೀವಿ. ಅದ್ ಬೆಸ್ಟ್ ಆಗಿರುತ್ತೆ. ಸ್ಕ್ವೇರ್ ಫೀಟ್ 3000 ಸ್ಕ್ವೇರ್ ಫೀಟ್ ಬರುತ್ತೆ ನಮ್ದು ಫಾರ್ಮ್ ಆಕ್ಚುಲಿ. ಅಂಡ್ ಖರ್ಚು ನೋಡಿದ್ರೆ ನಿಯರ್ಲಿ 40 to 45 lakhs ಬಂತು. ಇವಾಗ ನಮಗೆ ಮೇನ್ ಪ್ರಾಬ್ಲಮ್ ಇದ್ದಿದ್ದಂದ್ರೆ ವ್ಯಾಕ್ಸಿನ್ಸ್ ಬಗ್ಗೆ ಐಡಿಯಾ ಗೊತ್ತಿರ್ಲಿಲ್ಲ. ಮತ್ತೆ ಹಂಗೆ ಡಿವರ್ಮಿಂಗ್ ಗೊತ್ತು ನಮಗ್ ಮಾಡ್ಬೇಕು ಅಂತ. ಯಾವ್ಯಾವ ಸ್ಟೇಜ್ ಅಲ್ಲಿ ಮಾಡ್ಬೇಕು, ಯಾವ್ಯಾವ್ದು ಒಳ್ಳೆ ಬ್ರಾಂಡ್ಸ್ ಅಂದ್ರೆ ಇದು ಕೊಟ್ರೆ ಪರವಾಗಿಲ್ಲ. ಸರ್ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ ಮುದಾಸರ್ ಸರ್, ಈ ಬ್ರಾಂಡ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಇದ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆ ಐಡಿಯಾ ನಮ್ಗೆ ಇರ್ಲಿಲ್ಲ. ಅದ್ ಖಂಡಿತ ನಾವು ಹೋಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಹಂಗೆ ವ್ಯಾಕ್ಸಿನ್ ಅದು ಅಷ್ಟೇ. ಬೂಸ್ಟರ್ ಸರ್ ಹೇಳಿದ ಅದೇ ಗಂಟಾಗುತ್ತೆ ಇಂಜೆಕ್ಷನ್ ಹಾಕುವಾಗ, ಅದ್ ಸೆಕೆಂಡ್ ಟೈಮ್ ಸರಿ ಹೋಗುತ್ತೆ, ಅದ್ ನಮಗೆ ಗೊತ್ತು. ಬೂಸ್ಟರ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತ ಹಂಗೆ ಇನ್ನೊ ಸ್ವಲ್ಪ ಡಿಸೀಸಸ್ ಗೆ ರೆಕ್ಟಿಫಿಕೇಶನ್ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಫೀಡ್ ಮತ್ತೆ ಹಂಗೇನೆ ಈ ಒಣಮೇವು ಕೊಡೋದು ಅಂದ್ರೆ ಫೀಡ್ ಇವಾಗ 500 ಗ್ರಾಮ್ ಅಂದ್ರೆ 500 ಗ್ರಾಮ್ ಹೆಂಗ್ ಕಂಪ್ಲೀಟ್ ಆಗಿ ತಿನ್ನಿಸ್ಬೇಕು ಅನ್ನೋ ಐಡಿಯಾ ನಮಗಿರ್ಲಿಲ್ಲ ಆಕ್ಚುಲಿ. ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಮಿಸ್ಟೇಕ್ಸ್ ಅಂತ ನೋಡಿದ್ರೆ ನಾನು ಹೇಳ್ದಂಗೆ ಡಿವರ್ಮಿಂಗ್ ನೋಡಿದ್ರೆ ನಾವು ಒಂದೇ ಶಾಟ್ ಕೊಡ್ತಾ ಇದ್ವಿ. ಸರ್ ಹೇಳ್ತಿದ್ದಾರೆ 3 ಶಾಟ್ಸ್ ಕೊಡ್ಬೇಕು ಅಂತ ಹೇಳಿ. ಮತ್ತೆ ಡಿವರ್ಮಿಂಗ್ ಆದ್ಮೇಲೆ 3 days ಕಂಟಿನ್ಯೂಸ್ ಇದು ಕೊಡ್ಬೇಕು ಅಂತ ಹೇಳಿದಾರೆ, ಲಿವರ್ ಟಾನಿಕ್ ಕೊಡ್ಬೇಕು. ಅದು ನಮಗೆ ಗೊತ್ತಿರ್ಲಿಲ್ಲ ಫಾಲೋ ಅಪ್ ಮಾಡೋದು. ಮತ್ತೆ ಈ ಬೆಲ್ಲ ನಾವು ಯೂಸೇ ಮಾಡಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ. ಅದ್ ಖಂಡಿತ ನಾವು ಹೋಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅಂಡ್ ಈವನ್ ಸಾಲ್ಟ್ ಯೂಸ್ ಮಾಡಿಲ್ಲ ನಾವು ಇದುವರೆಗೂ. ಅದು ಮಾಡ್ತಿದೀವಿ. ಮತ್ತೆ ಮಿನರಲ್ ಮಿಕ್ಸ್ಚರ್ ಇದುವರೆಗೂ ನಮ್ಗೆ ಐಡಿಯಾ ಇರಲಿಲ್ಲ, ಅದ್ ಖಂಡಿತ ಮಾಡ್ತೀವಿ. ಅದು ಸಾಕಾಣಿಕೆ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ ಒಂದೊಂದು ಗೋಟಿದ್ ಪ್ರಾಣ ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಟ್ರೈನಿಂಗ್ 2500 ಅದ್ ನಿಮ್ಮ ಅಷ್ಟೇ ಇದ್ರ ಮುಂದೆ ಏನೂ ಅಲ್ಲ ಅನ್ನಷ್ಟ ಆಗುತ್ತೆ ನಿಮಗೆ. ನನ್ನ ಪ್ರಕಾರ ಮೋರ್ ದೆನ್ lakh ವರ್ತ್ ಅಂತಾನೆ ಇಟ್ಕೊಳ್ಳಿ. ಥ್ಯಾಂಕ್ ಯು.